ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವೊಂದು ಟಿಪ್ಸ್ಗಳು. ನವಿಲುಕೋಸನ್ನು ಹಸಿಯಾಗಿ ತುರಿದು ಕೋಸಂಬರಿ ಮಾಡಿ ತಿಂದರೆ ರಕ್ತ ವೃದ್ಧಿಯಾಗುವುದರೊಂದಿಗೆ ಆರೋಗ್ಯ ವೃದ್ಧಿಯಾಗುವುದು. ವೀಳ್ಯದೆಲೆಯ ಜೊತೆಯಲ್ಲಿ ಕಪ್ಪು ತುಳಸಿ, ಲವಂಗವನ್ನು ಅರೆದು ಒಂದೆರಡು ಬಾರಿ ಸೇವಿಸಿದರೆ ಕೆಮ್ಮು ಕಡಿಮೆಯಾಗುವುದು. ಜೀರಿಗೆ ಕಷಾಯ ಮಾಡಿ ಅದಕ್ಕೆ ಹಾಲು, ಬೆಲ್ಲವನ್ನು ಬೆರೆಸಿ ಕುಡಿದರೆ ಎದೆಹಾಲು ವೃದ್ಧಿಯಾಗುತ್ತದೆ, ಉರಿಮೂತ್ರ ಕಡಿಮೆಯಾಗುತ್ತದೆ. ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕಲೆಗಳು ಮಾಯವಾಗುತ್ತದೆ. ಬಿಳಿ ಎಳ್ಳನ್ನು ನೀರಿನೊಂದಿಗೆ ರುಬ್ಬಿ ಬೆಲ್ಲದೊಂದಿಗೆ ಸೇರಿಸಿ ಪಾನಕವನ್ನು ಮಾಡಿ ಕುಡಿದರೆ ದೇಹ ಬಹುಬೇಗ ತಂಪಾಗುತ್ತದೆ, ದೇಹಕ್ಕೆ ಶಕ್ತಿ ಬರುತ್ತದೆ. ಓಂ ಕಾಳನ್ನು ವೀಳ್ಯದೆಲೆಯಲ್ಲಿಟ್ಟು ಸೇವಿಸಿದರೆ ಗಂಟಲು ನೋವು, ಕಫ ಕಡಿಮೆಯಾಗುತ್ತದೆ. ತೆಂಗಿನಕಾಯಿ ಹಾಲಿಗೆ ಅರಶಿನ ಬೆರೆಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಕ್ರಮೇಣವಾಗಿ ಮುಖದಲ್ಲಿ ಸುಕ್ಕುಗಳು ಬರುವುದಿಲ್ಲ, ಮುಖವು ಕಾಂತಿಯುತವಾಗುತ್ತದೆ. ಅನಿಯಮಿತ ಋತುಚಕ್ರ ಸಮಸ್ಯೆ, ವಿಪರೀತ ಹೊಟ್ಟೆನೋವು, ಹೆಚ್ಚು ರಕ್ತಸ್ರಾವ ಇದ್ದಲ್ಲಿ ಶಂಖಪುಷ್ಪ ಹೂವಿನ ಕಷಾಯವನ್ನು ಸೇವಿಸಬೇಕು. ರಾಗಿ ಮುದ್ದೆ ಮತ್ತು ಜೋಳದ ರೊಟ್ಟಿ ತಿನ್ನುವುದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಪುರುಷರು ಬಿಳಿ ಎಳ್ಳು ಸೇವನೆ ಮಾಡುವುದರಿಂದ ವೀರ್ಯಾಣುಗಳಿಗೆ ಅಗತ್ಯವಾದ ಆಂಟಿಆಕ್ಸಿಡೆಂಟ್ ಪ್ರಮಾಣ ಲಭ್ಯವಾಗಿ ಉತ್ಪತ್ತಿಯಾದ ಸ್ಪರ್ಮ್ ಗುಣಮಟ್ಟ ಸಹ ಹೆಚ್ಚುತ್ತದೆ.